ಯಾವ ಪಕ್ಷದಲ್ಲಾರೇ ರೀ, ಭಾಳ ಎಚ್ಚರಿಕೆಯಿಂದ ರೀ. ಈ ಹಳೆ ದೂತಗಳಿದಾರಲ್ಲ ರಾಜಕಾರಣಿಗಳು, ಅವ್ರು ಎಲ್ಲರೂ ಕೂಡ ದೂತರಲ್ಲ, ಅವರು ಬೂತರುಗಳು. ಅವರೆಲ್ಲರೂ ನಾನು ಯಾರನ್ನು ಹೊಗಳಂಥ ಶಾಸಕರುಗಳು ಯಾರೂ ಇಲ್ಲ ಹೊಡಿಯೋದು. ದೂತರಲ್ಲ, ಎಲ್ಲರೂ ಕೂಡ ಬೂತರು. ಅವರು ಅವ್ರ ಮಕ್ಳುಗಳು ಬೆಳೆಸ್ಕೊಳ್ತಕ್ಕಂಥದ್ದನ್ನೇ ನೋಡ್ತಾರೆ. ಇವತ್ತು ಯುವಕರುಗಳು ರಾಜಕಾರಣಕ್ಕೆ ಯಾರು ಬರ್ತೀರಿ, ನೀವು ತಿರುಗಿಸಿ ಅವ್ರಿಗೆ ನಿಂತ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. 10 ಹುಡುಗರು ತಿರುಗಿಸಿ ನಿಂತ್ಕೊಂಡ್ರೆ ನೀವು ಅಟ್ಲೀಸ್ಟ್ 4 ಜನ ಆದರೂ ಕೂಡ ನೀವು ವಿಧಾನಸೌಧಕ್ಕೆ ಹೋಗ್ತೀರಿ, ವಿಧಾನಸೌಧಕ್ಕೆ ಹೋಗ್ತೀರಿ, ಇಲ್ಲ ನಗರ ಪಾಲಿಕೆ ಸದಸ್ಯರಾಗ್ತೀರಿ, ಏನೋ ಒಂದು ಚೆನ್ನಾಗಿ ಜನಪ್ರತಿನಿಧಿ ಆಗ್ತೀರಿ. ನೀವು ಸಾಹೇಬ್ರೆ ಹಣ 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 ಅಂದ್ಕೊಂಡೆ ನಮ್ಮ ಸಾಹೇಬ್ರು ಹೇಳ್ದಂಗೆ ನಾನು ಅಂತ ಅನ್ನೋದು ಇವೆಲ್ಲ ಬಿಟ್ಬಿಡಿ. ಇವು ಹೇಳ್ತಂದು ನೀವು ಹಾಳಾಗುತ್ತದೆ, ಇನ್ನೊಂದು ಜನ್ರೇಷನ್ನು ಕೂಡ ಹಾಳು ಮಾಡ್ತೀರಿ. ಧ್ವನಿ ಎತ್ತಿ ಬೇರೆ ದೇಶದಲ್ಲ ಹೋಗಿ, ನೀವು ಬೇರೆ ದೇಶದಲ್ಲಿ ಅಮೆರಿಕದಲ್ಲಿ ಎಲ್ಲ ಎಷ್ಟು ಸಿದ್ಧಾಂತಗಳಿದೆ. ಯಾರಿಗೂ ಯಾರೋ ಅವ್ರು ಎದುರದಲ್ಲೇ ಕೇರ್ ಮಾಡೋದೇ ಇಲ್ಲ. ಯಾರನ್ನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಇಳಿಸ್ತಕ್ಕಂಥ ವ್ಯವಸ್ಥೆಗಳು ಭಾಳಷ್ಟು ಹೊರದೇಶಗಳಿದೆ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ಅದನ್ನು ಕಲಿಬೇಕು ನಾವು. ಚುನಾವಣೆ ಸಂದರ್ಭದಲ್ಲಿ ನೋಡಿದ್ದೀರಾ, ಶಾಸಕರಾಗ ಹಾಕೋ ಮುಂಚೆ ಯಾವ ರೀತಿ ಬರ್ತಾರೆ, ಅಪ್ಪ ಅಣ್ಣ ನಿಮ್ಮ ಕಾಲು ಅಲ್ಲೋ ತಮ್ಮ ಅಲ್ಲೋ ಅಣ್ಣ ಅಂತ ಅಂತಾರೆ. ಅವರು ಶಾಸಕರಾಗೋದ್ರು ಸಂಸದರಾಗೋದ್ರು ನೋಡಿ, ಆವಾಗ ನಿಮ್ಮ ಕತೆ. ನಾನು ಯುವಕರಿಗೆ ಹೇಳೋದು, ಯಾರನ್ನು ನಂಬಕ್ಕೆ ಹೋಗ್ಬಿಡಿ. ನೀವು ಬಲಿಪಶುರಾಗ್ತೀರಿ. ಯಾಕಂದರೆ ನಾವೆಲ್ಲ ಕೂಡ ಸ್ಟೂಡೆಂಟ್ ಆರ್ಗನೈಸೇಷನ್ ಬಂದು ಇವತ್ತು ನಾವು ಜೀವನದಲ್ಲಿ ಎಷ್ಟೋ ನರಕವನ್ನು, ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀವಿ, ನರಕವನ್ನು ಅನುಭವಿಸ್ತಾ ಇದ್ದೀವಿ. ಯಾಕಂದ್ರೆ ನಾವು ಅನುಭವಿಸಿರೋದು ನೀವು ಅನುಭವಿಸೋದು ಬೇಡ. ಇವತ್ತು ಪಾಸ್ಪೋರ್ಟ್ ರಿನ್ಯೂ ಕೂಡ ಆಗಿಲ್ಲ ನನಗೆ. ಸಿ.ಎಂ ಪರ ಧ್ವನಿ ಎತ್ತಿದ್ದು ನನಗೆ ಕೇಸ್ ಆಗೈತೆ ಅಲ್ರಿ. ಈ ಹಳೆ ದೂತಗಳಿದಾರಲ್ಲ ರಾಜಕಾರಣಿಗಳು, ಅವ್ರು ಎಲ್ಲರೂ ಕೂಡ ದೂತರಲ್ಲ, ಅವರು ಬೂತರುಗಳು. ಅವರೆಲ್ಲರೂ ನಾನು ಯಾರನ್ನು ಹೊಗಳಂಥ ಶಾಸಕರುಗಳು ಅವತ್ತಿದ್ದಂಥ ಮುಖ್ಯಮಂತ್ರಿಗಳು ಇವತ್ತು ಕೂಡ ಅವರೇ ಮುಖ್ಯಮಂತ್ರಿಗಳಿದ್ದಾರೆ. ಅವತ್ತು ಅವ್ರ ಪರ ನಿಂತಿದ್ದೋ ಇವತ್ತು ನಾವು ಕೆಲವು ಸಂದರ್ಭದಲ್ಲಿ ಅವರ ವಿರುದ್ಧನೂ ಕೂಡ ಮಾತಾಡಬೇಕಾಗುತ್ತೆ. ರಾಜಕೀಯ ಅಂತ ಹೇಳಿದ್ರೆ ಯುವಕರು ಭಾಳ ಎಚ್ಚೆತ್ಕೊಂಡಿರಬೇಕು. ಯಾಕಂದ್ರೆ ನಾನು ಅನುಭವಿಸಿರ್ತಕ್ಕಂಥ ಅನುಭವ ಮತ್ತು ನರಕ ಎರಡೂ ಕೂಡ. ಇವತ್ತು ನೋಡಿ, ನಾನು ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಬೇಕು. ನಾನೇನು ಕಳ್ತನ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ದರೋಡೆ ಮಾಡಿಲ್ಲ. ಸಿ.ಎಂ ಪರ ಧ್ವನಿ ಎತ್ತಿದ್ದು ನನಗೆ ಕೇಸ್ ಆಗೈತೆ ಅಲ್ರಿ. ಅವ್ರ ಮಕ್ಳುಗಳು ಬೆಳೆಸ್ಕೊಳ್ತಕ್ಕಂಥದ್ದನ್ನೇ ನೋಡ್ತಾರೆ. ಇವತ್ತು ಯುವಕರುಗಳು ರಾಜಕಾರಣಕ್ಕೆ ಯಾರು ಬರ್ತೀರಿ, ನೀವು ತಿರುಗಿಸಿ ಅವ್ರಿಗೆ ನಿಂತ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. 10 ಹುಡುಗರು ತಿರುಗಿಸಿ ನಿಂತ್ಕೊಂಡ್ರೆ ನೀವು ಅಟ್ಲೀಸ್ಟ್ 4 ಜನ ಆದರೂ ಕೂಡ ನೀವು ವಿಧಾನಸೌಧಕ್ಕೆ ಹೋಗ್ತೀರಿ. ಅಂದ್ಕೊಂಡೆ ನಮ್ಮ ಸಾಹೇಬ್ರು ಹೇಳ್ದಂಗೆ ನಾನು ಅಂತ ಅನ್ನೋದು ಇವೆಲ್ಲ ಬಿಟ್ಬಿಡಿ. ಇವು ಹೇಳ್ತಂದು ನೀವು ಹಾಳಾಗುತ್ತದೆ, ಇನ್ನೊಂದು ಜನ್ರೇಷನ್ನು ಕೂಡ ಹಾಳು ಮಾಡ್ತೀರಿ. 2017ರಲ್ಲಿ ವರ್ಣಾ ಕ್ಷೇತ್ರದಲ್ಲಿ 2017 ಆ ಸಂದರ್ಭದಲ್ಲಿ ನೋ ಜಾಬ್ ನೋ ವೋಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅರವಿಂದ್ ಮಿಶ್ರಾ ಅಂತಕ್ಕಂಥ ಒಬ್ಬರು ವ್ಯಕ್ತಿಯವರು, ಅವರು ಮೈಸೂರು ನಗರದಲ್ಲಿ ಮೂಲತಃ ಒರಿಸ್ಸಾದವರು ಅಂತ ಹೇಳ್ತಾರೆ. ಅವರು ಡೆಲ್ಲಿ ಒರಿಸ್ಸಾ ಅಂತ ಹೇಳ್ತಾರೆ. ಅವ್ರು ಬಂದು ಇಲ್ಲಿ ಹೋರಾಟವನ್ನು ಮಾಡ್ತಾಯಿರ್ತಾರೆ. ಆ ಸಂದರ್ಭದಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಹೋರಾಟ ಮಾಡಿದಾಗ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅದು ಮಾಧ್ಯಮದಲ್ಲೇ ಬರುತ್ತೆ. ಮೊನ್ನೆ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಆಗ್ತಿರೋದು. ಅದೇ ಸಂದರ್ಭದಲ್ಲಿ ನಾನು ನಗರ ಪಾಲಿಕೆ ಸದಸ್ಯನಿರ್ತೀನಿ. ನಾನು ಕಾಂಗ್ರೆಸ್ನಿಂದ ಸದಸ್ಯನಾಗಿದ್ದಾಗ 2013-18ರಲ್ಲಿ. ಆಗ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಪರವಾಗಿ ಬಂದು ಕ್ಯಾನ್ವಾಸು ಕೂಡ ಮಾಡಿದರು. ನಾನು ಆ ಸಂದರ್ಭದಲ್ಲಿ ಗೆಲ್ಲೋದಕ್ಕೆ ಅವ್ರ ಕೊಡುಗೆನೂ ಕೂಡ ಭಾಳಷ್ಟಿತ್ತು. ಯಾಕಂದರೆ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಆಗ ಏನೀಗ ಅಲ್ಲಿ ವೆಂಕಟೇಶಣ್ಣ ಸಚಿವರಿದ್ದಾರೆ, ಅವರು ಕೂಡ ಈ ಹುಡುಗನ ಪರವಾಗಿ ನೀವು ಕ್ಯಾನ್ವಾಸ್ ಮಾಡಬೇಕು ಅಂತ ಹೇಳಿದರು. ಆಗ ಸಿದ್ದರಾಮಯ್ಯ ಸಾಹೇಬರು ಬಂದು ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿದರು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಸಹಾಯ ಮಾಡಿದವ್ರ ಬಗ್ಗೆ ನಾವು ಕ್ರಿಯವಾಗಿರಬೇಕಲ್ವಾ. ಹಾಗಾಗಿ ನಾನು 2017ರಲ್ಲಿ ಅರವಿಂದ್ ಮಿಶ್ರಾ ಅಂತೇಳಿ ವಿತೌಟ್ ಪರ್ಮಿಷನ್ ಬಂದು CM ವಿರುದ್ಧ ಘೋಷಣೆಗಳನ್ನ ಕೂಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದಷ್ಟು ಜನ ಸ್ನೇಹಿತರೆಲ್ಲ ಹೋಗಿ ತಡೆಗಟ್ಟಾಗ ನುಗ್ಗಲು ಮಧ್ಯದಲ್ಲಿ ಒಂದಷ್ಟು ತಳ್ಳಾಟ ನೂಕಟ್ಟಾದಾಗ ಅರವಿಂದ್ ಮಿಶ್ರಿಂಗ್ ಯಾರೋ ಕಾಣದ ಕೈ ಅವ್ರ ಮೇಲೆ ಒಂದು ಏಟು ಹೊಡೆದಾಗ ಅವ್ರಿಗೊಂಚೂರು ಮೂಗಲ್ಲಿ ರಕ್ತ ಬರುತ್ತೆ. ಅದೇ ದೊಡ್ಡ ವಿಚಾರ ತೊಗೊಂಡೋಗಿದ್ದಾನೆ. ಕಂಪ್ಲೇಂಟ್ ಕೊಡ್ತಾರೆ KR ಸ್ಟೇಷನಲ್ಲಿ, ಲಕ್ಷ್ಮೀಪುರಂ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಕೊಟ್ಟ ಸಂದರ್ಭದಲ್ಲಿ ನಮ್ಮ ಮೇಲೆ FIR ಆಗುತ್ತೆ. ಅದು ಆತನ ಮೇಲೆ ಆಗಿರೋದಿಲ್ಲ. ಆವಾಗ ನಾವು ಹಠ ಹಿಡಿದು ಆತನ ಮೇಲೆ ಕೂಡ FIR ಮಾಡಿಸ್ತೀವಿ. ಇನ್ನೂ ಕೂಡ ನಾವು ಕೋರ್ಟ್ ತಿರುಗ್ತಾ ಇದ್ದೀವಿ. ನಾವು ಕಾಂಗ್ರೆಸ್ಸಲ್ಲಿದ್ದೆ, ಈಗ BJPಲಿದ್ದೀನಿ, ಈಗಲೂ ಕೂಡ ಆ ಕೇಸ್ನ ತಿರುಗ್ತಾ ಇದ್ದೀನಿ. ನನಗೆ ನೋಡಿ ಇವತ್ತು ಯಾವ ರೀತಿಯಾಗಿದೆ ರಾಜಕಾರಣಿಗಳಿಗೆ. ನಾನು ಯುವಕರಿಗೆ ಹೇಳೋದು, ಯಾರನ್ನು ನಂಬಕ್ಕೆ ಹೋಗ್ಬಿಡಿ. ನೀವು ಬಲಿಪಶುರಾಗ್ತೀರಿ. ಯಾಕಂದರೆ ನಾವೆಲ್ಲ ಕೂಡ ಸ್ಟೂಡೆಂಟ್ ಆರ್ಗನೈಸೇಷನ್ ಬಂದು ಇವತ್ತು ನಾವು ಜೀವನದಲ್ಲಿ ಎಷ್ಟೋ ನರಕವನ್ನು, ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀವಿ, ನರಕವನ್ನು ಅನುಭವಿಸ್ತಾ ಇದ್ದೀವಿ, ವೈಯಕ್ತಿಕ ಜೀವನವನ್ನು ಕಳ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಯೋಚನೆ ಮಾಡಿದೇ ವ್ಯವಸ್ಥಿತವಾಗಿ ರಾಜಕೀಯಕ್ಕೆ ಬನ್ನಿ. ಇವತ್ತು ಯುವಕರು ಬರ್ತಕ್ಕಂಥದ್ದು. ಯಾಕಂದ್ರೆ ನಾವು ಅನುಭವಿಸಿರೋದು ನೀವು ಅನುಭವಿಸೋದು ಬೇಡ. ಇವತ್ತು ಪಾಸ್ಪೋರ್ಟ್ ರಿನ್ಯೂ ಕೂಡ ಆಗಿಲ್ಲ ನನಗೆ. ಅವತ್ತಿದ್ದಂಥ ಮುಖ್ಯಮಂತ್ರಿಗಳು ಇವತ್ತು ಕೂಡ ಅವರೇ ಮುಖ್ಯಮಂತ್ರಿಗಳಿದ್ದಾರೆ. ಅವತ್ತು ಅವ್ರ ಪರ ನಿಂತಿದ್ದೋ ಇವತ್ತು ನಾವು ಕೆಲವು ಸಂದರ್ಭದಲ್ಲಿ ಅವರ ವಿರುದ್ಧನೂ ಕೂಡ ಮಾತಾಡಬೇಕಾಗುತ್ತೆ. ರಾಜಕೀಯ ಅಂತ ಹೇಳಿದ್ರೆ ಯುವಕರು ಭಾಳ ಎಚ್ಚೆತ್ಕೊಂಡಿರಬೇಕು. ಯಾಕಂದ್ರೆ ನಾನು ಅನುಭವಿಸಿರ್ತಕ್ಕಂಥ ಅನುಭವ ಮತ್ತು ನರಕ ಎರಡೂ ಕೂಡ. ಇವತ್ತು ನೋಡಿ, ನಾನು ಕೋರ್ಟ್ ಮುಂದೆ ಹೋಗಿ ನಿಂತ್ಕೊಬೇಕು. ನಾನೇನು ಕಳ್ತನ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ದರೋಡೆ ಮಾಡಿಲ್ಲ. ಸಿ.ಎಂ ಪರ ಧ್ವನಿ ಎತ್ತಿದ್ದು ನನಗೆ ಕೇಸ್ ಆಗೈತೆ ಅಲ್ರಿ.
ಅಷ್ಟೆಲ್ಲ ಗೊತ್ತಿರ್ತಕ್ಕಂಥವ್ರು ರಾಜಕಾರಣಿಗಳು ಯಾಕೆ ಅದನ್ನು ಎಷ್ಟೋ ಕೇಸ್ಗಳನ್ನ ಅದನ್ನು ಖುಲಾಸೆ ಮಾಡ್ತಾರೆ. ನಮ್ಮ ಕೇಸ್ಗಳು ಯಾಕೆ ಖುಲಾಸೆ ಮಾಡಿಲ್ಲ? ಯಾಕೆಂದರೆ ಜಾಸ್ತಿ ಧ್ವನಿ ಮಾಡ್ತೀವಿ, ನಮ್ಮನ್ನ ಮುಗಿಸ್ಬೇಕು ಅಂತಕ್ಕಂಥ ವ್ಯವಸ್ಥೆ. ಅದು ಏನಂತ ಹೇಳಿದ್ರೆ ಯಾರನ್ನಾರು ಮುಗ್ಸೋಕ್ಕಾಗಲ್ಲ, ಮೇಲ್ಗಡೆ ಭಗವಂತ ಇರ್ತಾನೆ. ಒಟ್ಟಾರೆ ನಾನು ಯುವಕರಿಗೆ ನಾನು ಮನವಿ ಮಾಡೋದು, ನೀವು ಯಾವ ಪಕ್ಷದಲ್ಲಾರೇ ಇರಿ, ಭಾಳ ಎಚ್ಚರಿಕೆಯಿಂದಿರಿ. ಈ ಹಳೆ ದೂತಗಳಿದಾರಲ್ಲ ರಾಜಕಾರಣಿಗಳು, ಅವ್ರು ಎಲ್ಲರೂ ಕೂಡ ದೂತರಲ್ಲ, ಅವರು ಬೂತರುಗಳು ಅವರೆಲ್ಲರೂ. ನಾನು ಯಾರನ್ನೂ ಹೊಗಳಂಥ ಶಾಸಕರುಗಳು ಯಾರೂ ಇಲ್ಲ ಹೊಡಿಯೋದು. ದೂತರಲ್ಲ, ಎಲ್ಲರೂ ಕೂಡ ಬೂತರು. ಅವರು ಅವ್ರ ಮಕ್ಳುಗಳು ಬೆಳೆಸ್ಕೊಳ್ತಕ್ಕಂಥದ್ದನ್ನೇ ನೋಡ್ತಾರೆ. ಇವತ್ತು ಯುವಕರುಗಳು ರಾಜಕಾರಣಕ್ಕೆ ಯಾರು ಬರ್ತೀರಿ, ನೀವು ತಿರುಗಿಸಿ ಅವ್ರಿಗೆ ನಿಂತ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. 10 ಹುಡುಗರು ತಿರುಗಿಸಿ ನಿಂತ್ಕೊಂಡ್ರೆ ನೀವು ಅಟ್ಲೀಸ್ಟ್ 4 ಜನ ಆದರೂ ಕೂಡ ನೀವು ವಿಧಾನಸೌಧಕ್ಕೆ ಹೋಗ್ತೀರಿ, ವಿಧಾನಸೌಧಕ್ಕೆ ಹೋಗ್ತೀರಿ, ಇಲ್ಲ ನಗರ ಪಾಲಿಕೆ ಸದಸ್ಯರಾಗ್ತೀರಿ, ಏನೋ ಒಂದು ಚೆನ್ನಾಗಿ ಜನಪ್ರತಿನಿಧಿ ಆಗ್ತೀರಿ. ನೀವು ಸಾಹೇಬ್ರೆ ಹಣ 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 ಅಂದ್ಕೊಂಡೆ ನಮ್ಮ ಸಾಹೇಬ್ರು ಹೇಳ್ದಂಗೆ ನಾನು ಅಂತ ಅನ್ನೋದು ಇವೆಲ್ಲ ಬಿಟ್ಬಿಡಿ. ಇವು ಹೇಳ್ತಂದು ನೀವು ಹಾಳಾಗುತ್ತದೆ, ಇನ್ನೊಂದು ಜನ್ರೇಷನ್ನು ಕೂಡ ಹಾಳು ಮಾಡ್ತೀರಿ. ಧ್ವನಿ ಎತ್ತಿ ಬೇರೆ ದೇಶದಲ್ಲೆಲ್ಲ ಹೋಗಿ, ನೀವು ಬೇರೆ ದೇಶದಲ್ಲಿ ಅಮೇರಿಕಾದಲ್ಲಿ ಎಲ್ಲ ಎಷ್ಟು ಸಿದ್ಧಾಂತಗಳಿದೆ. ಯಾರಿಗೂ ಯಾರೋ ಅವ್ರು ಎದುರದಲ್ಲೇ ಕೇರ್ ಮಾಡೋದೇ ಇಲ್ಲ. ಯಾರನ್ನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಇಳಿಸ್ತಕ್ಕಂಥ ವ್ಯವಸ್ಥೆಗಳು ಭಾಳಷ್ಟು ಹೊರದೇಶಗಳಿದೆ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ಅದನ್ನು ಕಲಿಬೇಕು ನಾವು. ಚುನಾವಣೆ ಸಂದರ್ಭದಲ್ಲಿ ನೋಡಿದ್ದೀರಾ, ಆ ಶಾಸಕರಾಗ ಹಾಕೋ ಮುಂಚೆ ಯಾವ ರೀತಿ ಬರ್ತಾರೆ, ಅಪ್ಪ ಅಣ್ಣ ನಿಮ್ಮ ಕಾಲು ಅಲ್ಲೋ ತಮ್ಮ ಅಲ್ಲೋ ಅಣ್ಣ ಅಂತ ಅಂತಾರೆ. ಅವರು ಶಾಸಕರಾಗೋದ್ರು ಸಂಸದರಾಗೋದ್ರು ನೋಡಿ, ಆವಾಗ ನಿಮ್ಮ ಕತೆ. ಒಂದು ವಾರ ನಿಮ್ಮ ಮುಂದೆ ಬಂದು ನಿಂತ್ಕೋತಾರೆ, ಆಮೇಲೆ 5 ವರ್ಷ ನೀವು ಅವ್ರ ಮುಂದೆ ಹೋಗಿ ನರಕ ಅನ್ಭವಿಸ್ತೀರಿ. ಹಾಗಾಗಿ ಇವತ್ತು ಯುವಕರು ವಿಶೇಷವಾಗಿ ವಿದ್ಯಾವಂತರಿದ್ದೀರಿ. ರಾಜಕಾರಣದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಏನೇನೆಲ್ಲ ಆಗ್ತಾ ಇರುತ್ತೆ. ಎಲ್ಲಿವರೆಗೂ ನೀವು ಯುವಕರು ಧ್ವನಿ ಎತ್ತಲ್ಲ, ಇನ್ನೊಂದು 2 ಜನ್ರೇಷನ್ಗೆ ಇದೇ ಪರಿಸ್ಥಿತಿ ನಾವು ಅನುಭವಿಸ್ತಿರ್ತಕ್ಕಂಥದ್ದು ನೀವು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಭಾಳ ಎಚ್ಚೆತ್ಕೊಂಡಿದ್ದಾನೆ. ಯಾರನ್ನೂ ಕೇರ್ ಮಾಡಬೇಡಿ. ಏನಾರು ನೀವು ಯಾರ ಶಾಸಕರು ಬಂದು ನಿಮ್ಮ ಮನೆಗೆ ದಿನಸಿ ಕೊಡ್ತಾರಾ, ಸಂಸದರು ಬಂದು ದಿನಸಿ ಕೊಡ್ತಾರಾ, ಮನೆಗೆ ರೇಷನ್ ಕೊಡ್ತಾರೆ, ಸಂಬಳ ಕೊಡ್ತಾರೆ? ಯಾರೂ ಏನೂ ಕೊಡಲ್ಲ. ಧ್ವನಿ ಎಲ್ಲಿ ಗಂಟೆ ಎತ್ತಲ್ಲ ಅಲ್ಲಿ ಗಂಟೆ ವ್ಯವಸ್ಥೆ ಕೂಡ ಅದು ಸರಿ ಹೋಗಲ್ಲ. ಇವತ್ತು ನನ್ನ ಕಣ್ಣಾರೆ ನಾನು ನೋಡಿರ್ತಕ್ಕಂಥದ್ದು. ಪಾಪ ಈಗ ಒಂದು 20 ವರ್ಷದಿಂದ ನಾವೆಲ್ಲ ಪೊಲಿಟಿಕ್ಸ್ ನ್ಯೂ ಎಂಟ್ರಿ, ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ರೆ ಸಾಕು, ಆ ಕ್ಲರ್ಕು ಅಟೆಂಡರ್ಗಳು ಎಷ್ಟು ಖುಷಿಯಾಗಿ ಕೆಲಸ ಮಾಡ್ಕೊಡ್ತೀರಿ. ಬೇಡ್ರಿ ಅಂತಿದ್ರು. ಇವತ್ತು ಆ ಕ್ಲರ್ಕ್ ಹತ್ರ ಹೋಗಿ, ಅಟೆಂಡರ್ ಹತ್ರ ಹೋಗಿ ಅವನು 5,000 ಕೊಡಿ 10,000 ಕೊಡಿ ಅಂತಾನೆ. ಆಮೇಲೆ ಎಷ್ಟೋ ಜನ ಅಧಿಕಾರಿಗಳು ನೋಡಿ, ಅವರೆಲ್ಲರೂ ಕೂಡ ಕೋಟಿ ಗಟ್ಟಲೆ ಲೂಟಿ ಮಾಡಿ ಸಿಗಾಕೊಂಡಿದ್ದಾರೆ. ಅವ್ರನ್ನ ಪ್ರಮೋಷನ್ ಮಾಡಿದ್ದಾನೆ, ಅವ್ರನ್ನ ಡಿಪ್ರಮೋಷನ್ ಮಾಡಬೇಕು. ಅವ್ರನ್ನ ಅದಕ್ಕೆ ಅವ್ರ ಹುದ್ದೆಗಿಂತ AC ಲೆವೆಲ್ ಇದ್ದರೆ ಅವನ್ನ ಕಮಿಷನ್ ಲೆವೆಲ್ ತೊಗೊಂಡೋಗೋದು. ಕಮಿಷನರ್ ಲೆವೆಲ್ ಇತ್ತು ಅಂತಂದರೆ ಅವನ್ನ ತೊಗೊಂಡು ಸೆಕ್ರೆಟ್ರಿ ಹೆಡ್ ತೊಗೊಂಡೋಗಿ ಕೂರಿಸ್ತಕ್ಕಂಥದ್ದು. ಆ ರೀತಿ ವ್ಯವಸ್ಥೆ ಆಗಿದೆ. ಇದೆಲ್ಲ ವ್ಯವಸ್ಥೆ ಬದಲಾಗಬೇಕು ಅಂತಂದರೆ ಮುಂದೆ ಬರ್ತಕ್ಕಂಥ ಯುವಕರು ನೀವು ಯಾರಿಗೂ ಕೇರ್ ಮಾಡಬೇಡಿ, ನೀವು ನೇರವಾಗಿ ಧ್ವನಿ ಆಗಬೇಕು. ಇಲ್ಲಾಂದರೆ ಮುಂದೆ ಇನ್ನೂ ಒಂದಷ್ಟು ವರ್ಷ ಇದೆ, ನಾವು ಅನುಭವಿಸಿರ್ತಕ್ಕಂಥ ನೀವು ಅನುಭವಿಸ್ತೀರಿ ಅಂತಕ್ಕಂಥದ್ದನ್ನ ಈಗ ನಾನು ಕೋರ್ಟಿಗೆ ತಿರ್ತಿದ್ದೀನಲ್ಲ, ಇದೇ ನನ್ನ ಸಾಕ್ಷಿ. ಇದು ಇನ್ನೂ ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು, ಮುಕ್ತವಾಗಿ ಏನಾದ್ರು ಕೇಳಬೇಕು ಅಂತಕ್ಕಂಥದ್ದರೆ ನೇರವಾಗಿ ಅವ್ರು ಡೆಬಿಟ್ ಬರಲಿ, ನಾನು ಕೂಗುತ್ತೀನಿ. ನಾನು ಎಷ್ಟೋ ಜನ ಇದ್ದಾರೆ ರಾಜಕಾರಣಿಗಳು, ಇವನು ಬರೀ ಹಿಂಗೆ ಮಾತಾಡ್ತಾನೆ ಹಂಗೆ ಮಾತಾಡ್ತಾನೆ ಅಂತ ಅಂದ್ಬಿಟ್ಟಿದ್ದಾನೆ. ಬರಲಿ ನೇರವಾಗಿ ಕೂತ್ಕೊಂಡು ಮಾತಾಡೋಣ. ಅವ್ರು 3 ಪಕ್ಷರು ಇರ್ಬೋದು. ಇವತ್ತು ನಾನು BJP ಇದ್ದೀನಿ. ನಾನು 24 ವರ್ಷ ಕಾಂಗ್ರೆಸ್ಸಲ್ಲಿ ಸೇವೆ ಮಾಡಿದ್ದೇನೆ. ಈ ಕಳೆದ 2 ವರ್ಷ BJP ಇದ್ದೀನಿ. ನಾನು ಯಾವುದೂ ಶಾಶ್ವತ ಅಲ್ಲ, ಯಾವ ಪಕ್ಷನೂ ಶಾಶ್ವತ ಅಲ್ಲ. ಹಾಗಾಗಿ ಯುವಕರು ಎಚ್ಚೆತ್ಕೊಳ್ಳಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ